ಧಿಕ್ಕಾರ ಇರಲಿ. ಈ ರೈತರ ಪರವಾಗಿ ಎಂದಾದರೂ ಆ ವಿರೋಧ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಈ ಹಾಳವಾದ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಈಗ ನನ್ನ ರೈತರು ನನಗೆ ಸನ್ಮಾನ ಮಾಡಿ ಹೋಗಿದ್ದಾರೆ. ರಾಜು ಮಂಡಾಗಣಿ ಹಾಗೂ ಕಲಗಲಿಯವರು. ನೋಡಿ ನನ್ನ ರೈತ ಬಾಂಧವರೇ ಹಾಗೂ ನನ್ನ ಕನ್ನಡ ಸಮಸ್ತ ಕನ್ನಡಿಗರೇ, ನಮ್ಮ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ನಿಲ್ಲಬೇಕಾದರೆ ನಮ್ಮ ಸರ್ಕಾರವು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಅಷ್ಟೇ ಅಲ್ಲದೆ ಕನ್ನಡ ನಾಡಿನ ನೆಲಜಲ ಬಗ್ಗೆ ಹೋರಾಟ ಮಾಡಬೇಕು. ಇಲ್ಲಿವರೆಗೆ ರೈತರು ಸಂಕಟದಲ್ಲಿ ಸಿಲುಕಿದ್ದಾರೆ. ನಮ್ಮ ರೈತರು ಆತ್ಮಹತ್ಯೆ ನಿಲ್ಲಬೇಕಾದರೆ ರಾಜ್ಯ ಸರ್ಕಾರವು ರೈತರ ಬೇಡಿಕೆಯನ್ನು ಈಡೇರಿಸಬೇಕು. ಅನ್ನು ಪರಭಾಷಿಕರ ದಬ್ಬಾಳಿಕೆ ಹೆಚ್ಚಾದುದರಿಂದ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಮಹಾದಾಯಿ, ಕಳಸಾ ಬಂಡೂರಿ ಈ ಎಲ್ಲ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕು. ಸದ್ಯದಲ್ಲಿ ಅಂತರ್ರಾಜ್ಯದ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಈ ರೈತರ ಕಬ್ಬಿನ ಬಾಕಿ ಬಿಲ್ಲನ್ನು ಬೇಗನೆ ಬಿಡುಗಡೆ ಮಾಡಬೇಕು. ಈ ನನ್ನ ಸಮಸ್ತ 6 ಕೋಟಿ ಕನ್ನಡಿಗರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಪ್ರತಿಯೊಬ್ಬ ರೈತರು ಈ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು. ಹಾಗೂ ಈ ಸಮಸ್ಯೆಗೆ ಪರಿಹಾರ ಕೊಡದೇ ಇದ್ದರೆ ಮುಂದೆ ವಿಧಾನಸೌಧದ ಮುಂದೆ ಧರಣಿ ಹೂಡಿ ಪ್ರತಿ ರೈತರನ್ನು ಮನೆ ಮನೆಗೆ ಹೋಗಿ ಎಬ್ಬಿಸಿ ಪ್ರತಿಯೊಬ್ಬ ರೈತರು ವಿಧಾನಸೌಧದ ಮುಂದೆ ಧರಣಿ ಮಾಡಬೇಕೆಂದು ಸಮಸ್ತ 6 ಕೋಟಿ ಕನ್ನಡಿಗರಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಸರ್ಕಾರ ನಮ್ಮ ಮನವಿ ಮಾಡಿಕೊಳ್ಳದೆ ಇದ್ದರೆ ಬಂದ ಸರ್ಕಾರಕ್ಕೆ MLA ಅವರಿಗೆ ಧಿಕ್ಕಾರ ಧಿಕ್ಕಾರ. ಬಂದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬಂದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನಿಲ್ಲಿಸಿ ನಿಲ್ಲಿಸಿ. ಹಾ, ಬನ್ನಿ ಸರ್ ಬನ್ನಿ. ನೀವು ಒಬ್ಬರೇ ಬಂದು ಬಿಟ್ಟಿರಲ್ಲ. MLA ತ್ಯಾಗರಾಜ್ ಅವರು ಎಲ್ಲಿ ಬರಲಿಲ್ಲವೇ? ಯಾಕೆ? ಈ ರೈತರ ಬೃಹತ್ ಸಮಾವೇಶ ನೋಡಿ ಹೇಳಿಯಂತೆ ಮನೆಯಲ್ಲಿ ಕುಳಿತು ಬಿಟ್ಟರೆ. ನೋಡಿ ಹೋರಾಟಗಾರರೇ, ನಿಮ್ಮ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಬೇಡಿ. ಏಕೆ? ನೀವು ಯಾವುದೇ ಮುನ್ನೆಚ್ಚರಿಕೆ ಸಂದೇಶವನ್ನು ಕಳಿಸಿಲ್ಲ, ಪೊಲೀಸ್ ಇಲಾಖೆಗೆ ಅನುಮತಿಯನ್ನು ಪಡೆದಿಲ್ಲ. ಆದ ಕಾರಣ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಬೇಡಿ. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ತಗೋಬೇಕಾಗ್ತದೆ. ಎಚ್ಚರ. ನೋಡಿ ಸಾಹೇಬ್ರೆ, ನೀವು ಸರ್ಕಾರದ ಅನುಮತಿಯಂತೆ ಕೆಲಸ ಮಾಡುತ್ತಿದ್ದೀರಲ್ಲ, ನಾಚಿಕೆ ಆಗೋದಿಲ್ಲವೇ ನಿಮ್ಮ ಜನ್ಮಕ್ಕೆ? ನೀವು ಕೆಲಸಕ್ಕೆ ಸೇರುವಾಗ ಏನಂತ ಪ್ರಮಾಣ ಮಾಡಿ ಬಂದಿದ್ದೀರಿ? ಲೇಸಿವ್ಯಾ ಧಿಕ್ಕಾರ ಧಿಕ್ಕಾರ. ಬಂದ ಸರ್ಕಾರಕ್ಕೆ ಧಿಕ್ಕಾರ. ನೋಡು ಶಿವು, ನಾನು ಈಗಾಗಲೇ MLA ಅವರ ಜೊತೆ ಮಾತನಾಡುತ್ತೇನೆ. ಅಲ್ಲಿವರೆಗೂ ಸಮಾಧಾನ. ನಿಮ್ಮ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಬೇಡಿ. ನೋಡು ಸಾಹೇಬ್ರೆ, ಆ MLA ತ್ಯಾಗರಾಜ್ ಬರುವವರೆಗೂ ನಮ್ಮ ಹೋರಾಟ ನಿಲ್ಲಿಸೋದು. ನಿಲ್ಲಿಸಿ. MLA ಅವರಿಗೆ ಫೋನ್ ಮಾಡುತ್ತೇನೆ.
ಹಲೋ, ಯಾರು? ನಾನು ರವಿ ಅಂತ ಮಾತನಾಡೋದು. ಯಾವ ರವಿ? ನಾನು ಪೊಲೀಸ್ ವರಿಷ್ಠ ಅಧಿಕಾರಿ ರವಿ ಅಂತ ಮಾತನಾಡೋದು ಸರ್. ಓ ಸರ್, ನಮಸ್ಕಾರ. ಹೇಳಿ ಸರ್. ಸರ್, ಇಲ್ಲಿ ಏನು ರೈತರು ಹೋರಾಟ ಮಾಡುತ್ತಿದ್ದಾರೆ, ಆದ ಕಾರಣ ಇಲ್ಲಿಗೆ ಬರಬೇಕಾಗಿವನಂತೆ. ಅವ್ರೇನಾದ್ರೂ ಹೆಚ್ಚು ಕಮ್ಮಿಯಲ್ಲಿ ಗಲಾಟೆ ಮಾಡಿದ್ರೆ, ಜನರಿಗೆ ಏನಾದ್ರೂ ತೊಂದರೆ ಕೊಟ್ರೆ, ಯಾವುದೇ ಮುಲಾಜಿಲ್ಲದೆ ಅವ್ರನ್ನ ಒದ್ದೊಳಗೆ ಹಾಕಿ ಆಮೇಲೆ ನಾನು ನೋಡ್ಕೋತೀನಿ. ಓಕೆನಾ? ಹಾ, ಸರಿ ಸರ್. ನೋಡಿ ನನ್ನ ರೈತ ಬಾಂಧವರೇ, MLA ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತಿದ್ದಾರೆ. ಆದ ಕಾರಣ ನಿಮ್ಮ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಿ ಬಿಡಿ. ಇಲ್ಲದಿದ್ದರೆ ನಿಮ್ಮ ಮೇಲೆ ಜೀವಾವಧಿ ಶಿಕ್ಷೆ ಬೇಕಿಸುತ್ತದೆ, ಎಚ್ಚರ. ಸರ್, ಆ MLA ಅಷ್ಟು ಸೊಕ್ಕು ಇರಬೇಕಾದ್ರೆ ಅವನಿಗೆ ಹೋಟು ಹಾಕಿ ಜನಪ್ರತಿನಿಧಿಯನ್ನಾಗಿ ಮಾಡಿದ ನಮಗೆಷ್ಟು ಇರಬೇಕು? ನೋಡಿ ಸಾಹೇಬರೇ, ಒಬ್ಬ ಪ್ರತಿನಿಧಿಯಾಗಿ ಜನರ ಕಷ್ಟ ಕೇಳದ ಅವನ ಯಾವ ಸೀಮೆ MLA? ನೋಡಿ ಸಾಹೇಬರೇ, ನಮಗೆ ಯಾವುದಾದರೂ ಒಂದು ಪರಿಹಾರ ಕೊಡುವವರೆಗೂ ನಾವು ಈ ಜಾಗ ಬಿಟ್ಟ ಕದಲುವುದಿಲ್ಲ. ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಲೇ, ಇವರು ಏನು ಹೇಳೋರು ಕೇಳುತ್ತಿಲ್ಲ. ಪಿಸಿ ಅರೆಸ್ಟ್ ಮಾಡಿಬಿಡಿ ಇವರನ್ನು. ಸರ್, ನೋಡಿ ಸಾಹೇಬರೇ, ಸರ್ಕಾರದ ಅನುಮತಿಯಂತೆ ನೀವು ಕೆಲಸ ಮಾಡುತ್ತಿಲ್ಲ. ನಾಚಿಕೆ ಆಗೋದಿಲ್ಲವೇ ನಿಮ್ಮ ಜನ್ಮಕ್ಕೆ? ನೀವು ಕೆಲಸಕ್ಕೆ ಸೇರುವಾಗ ಏನಂತ ಪ್ರಮಾಣ ಮಾಡಿ ಬಂದಿದ್ದೀರಿ? ಲೇಸಿವ್ಯಾ, ನೀನೊಬ್ಬ ರೈತ ಮುಖಂಡ ಎಂದರು ಬಾಯಿಗೆ ಬಂದಂತೆ ಮಾತನಾಡುತ್ತೀರಿ. ನಾಚಿಕೆ ಬದಲು ನನ್ನ ಜನ್ಮಕ್ಕೆ. ಸರ್, ನಮ್ಮ ಕೋಪ ನಿಮಗೇನು ಅರ್ಥವಾಗಬೇಕು? ರೈತರು ಕುಡಿಯಲಿಕ್ಕೆ ನೀರಿಲ್ಲದೆ, ತಿನ್ನಲಿಕ್ಕೆ ಕೂಳಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಸರ್ ನಮ್ಮ ರೈತರಿಗೆ. ಆದರೆ ಆ MLA ತ್ಯಾಗರಾಜನಿಗೆ ಗೊತ್ತಾಗುತ್ತಿಲ್ಲವೇ ನಮ್ಮ ರೈತರ ಕಷ್ಟ? ನೋಡಿ ಸಾಹೇಬರೇ, ನೋಡಿ ರೈತ ನಾಯಕರೇ, ನಮಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತದೆ. ಆದರೆ ನಾನು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ನಾವು ನಿಮ್ಮ ಪರವಾಗಿ ನಿಂತರೆ ಸರ್ಕಾರ ನಮಗೆ ಕೊಡೋದು ಅನಾಮಕ್ಯ ಭಾಗ್ಯ. ಆದರೆ ನಿಮಗೆ ನನ್ನ ಕೈಲಾಸ ಸಹಾಯನೂ ಮಾಡುತ್ತೇನಪ್ಪ. ಸರ್, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ನಮ್ಮ ಕೆಲಸವನ್ನು ನಾವು ಮಾಡುತ್ತೇವೆ. ಸರ್, ಮುಂಬರುವಂತ ದಿನಗಳಿಗೆ ಯಾರಿಗೆ ಯಾವ ಪಾಠ ಕಲಿಸಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತಿದೆ. ಸರ್, ನೀವು ಅರೆಸ್ಟ್ ಮಾಡಿದ ನಮ್ಮ ರೈತರನ್ನು ಬಿಡುಗಡೆ ಮಾಡಿ ಸರ್, ನಿಮಗೆ ವಿನಂತಿ. ಈಗಾಗಲೇ ಅವ್ರನ್ನ ಕೋರ್ಟಿಗೆ ಕಳಿಸಿದ್ದಾಯ್ತು. ನೀನು ಜಾಮೀನು ಪತ್ರ ತಗೊಂಡು ಅಲ್ಲಿಗೆ ಬಂದು ಬಿಡು. ಹಾ, ನಾನು ಬರುತ್ತೇನೆ. ತ್ಯಾಗರಾಜ್, ನೀನೊಬ್ಬ MLA ಅಂತೂ ಅಹಂಕಾರದಿಂದ ಬೇಡ ಮಗನೇ. ನೀನ್ ಮುಂದೆ ನೋಡುತ್ತಿರು, ನಿನ್ನೊಂದು ಹಗರಣಗಳನ್ನು ಬಯಲಿಗೆಳೆದು ನಿನ್ನನ್ನು ಈ ಇಡೀ ಜನರ ಮುಂದೆ ನಿನ್ನ ಕೈಗೆ ಬೇಡಿ ಹಾಕಿಸಿ, ಇಡೀ ಜನರ ಮುಂದೆ ನಿನ್ನ ಕೊರಳಿಗೆ ಚಪ್ಪಲ ಹಾರ ಹಾಕಿಸಿ, ಈ ಊರಲ್ಲಿ ರೈತರ ಮುಂದೆ ನಿನ್ನ ಮೆರವಣಿಗೆ ಮಾಡದಿದ್ದರೆ ನನ್ನ ಹೆಸರು ರೈತ ರಾಜೇಶನ ತಮ್ಮ ಶಿವನೇ ಅಲ್ಲ. ಬರ್ತೀನಿ. ಮೊದಲು ನನ್ನ ರೈತರನ್ನು ಜೈಲಿಗೆ ಕಳಿಸಿದ್ದಾರೆ, ಅವರನ್ನು ಬಿಡುಗಡೆ ಮಾಡಿಕೊಂಡು ಬರ್ತೇನೆ.
ಹುಟ್ಟಿಲ್ಲ ಯಾರನ್ನು ಇದುವರೆಗೂ ನೆನಪರದ ಹುಟ್ಟಿದ ಸೀನಗೂಡ ಹುಟ್ಟಿದಲ್ಲ ನೀ ಜಗತ್ತಿನ ಪ್ರೀತಿಯ ಒಂದು ಚಿಕ್ಕ ಸನ್ಮಾನ ಈಗ ಬದಾಮಿ ಸೌಂದರ್ಯ ಅವರಿಗೆ. ಲಕ್ಷ್ಮಿ 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 ಯಾಕ್ರಿ ಏನಾಯ್ತು? ತಮ್ಮ ಬೆಳಗಾವಿ ಹೋದವನು ಇನ್ನೂ ಬಂದಿಲ್ಲವೇ? ಇಲ್ಲ ರೀ, ಅವನು ಇನ್ನೂ ಬಂದಿಲ್ಲ. ಶಿವಗೆ ಹೇಳಿದೆ ಹೋರಾಟದಲ್ಲಿ ಭಾಗವಹಿಸುವುದು ಬೇಡ ಅಂತ ಎಷ್ಟು ಹೇಳ್ಕೊಂಡ್ರು. ಅವನು ನೋಡಿದ್ರೆ ಭಾಗವಹಿಸಿದ್ದಾನೆ. ಅಲ್ಲಿ ಏನು ಆಯ್ತೋ ಏನಿಲ್ಲೋ ನನಗೊಂದು ತಿಳಿತಾ ಇಲ್ಲ ರೀ. ಏ ಹುಚ್ಚಿ, ಹುಲಿ ಅಂತ ನನ್ನ ತಮ್ಮ ಇರುವಾಗ ಅವ್ರನ್ನ ಯಾರೇನೂ ಮಾಡಕ್ಕಾಗುದಿಲ್ಲ. ಹಾ ಲಕ್ಷ್ಮಿ, ಒಂದು ಹಾಡನ್ನು ಆದರೂ ಹಾಡಬಾರದೆ? ಆಯ್ತು ರೀ, ನಿಮ್ಮ ಇಷ್ಟದಂತೆ ಹಾಡ್ತೀನಿ. ನಿನ್ನಂತ ಶ್ರೀಮತಿ ಕೈ ಹಿಡಿದ